ಫ್ರೆಂಡ್ಸ್, ವೆಲ್ಕಮ್ ಟು ಮೈ KS by ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಳೆ ಬರ್ತಿದೆ, ಚಳಿ ಆಗ್ತಿದೆ ಅನ್ನೋವಾಗ ಏನಾದರೂ ನಾನ್ ವೆಜ್ ತಿನ್ನೋಣ ಅಂತ, ಕ್ರಿಸ್ಪಿಯಾಗಿ ತಿನ್ನೋಣ ಅಂತ ಅನಿಸ್ತಿರುತ್ತೆ. ಈ ಡಿಶ್ನ ನೀವು ಪ್ರಿಪೇರ್ ಮಾಡಿ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಮಾಡೋದಕ್ಕೆ ನಾವು ಬೋನ್ಲೆಸ್ ಚಿಕನ್ನ ಈ ಥರ ಪೀಸ್ ಮಾಡಿಬಿಟ್ಟು ಸಣ್ಣ ತುಂಡು ಮಾಡಿಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಖಾರದ ಹುಡಿ, ಹಾಗೆ ಸ್ವಲ್ಪ ಪೆಪ್ಪರ್ ಹುಡಿ ಹಾಕ್ಕೊಳ್ಳಿ. ಇದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕಿನೂ ಹಾಗೆ ನಿಂಬೆಹಣ್ಣಿನ ರಸನ ಹಿಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಎತ್ತಿಟ್ಕೊಂಬಿಡಿ. ಅದಾದಮೇಲೆ ನಾವು ಒಂದು ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟಿಗೆ ನಾವು ಸ್ವಲ್ಪ ಪೆಪ್ಪರ್ ಹುಡಿ, ಸ್ವಲ್ಪ ಅರಶಿನ, ಹಾಗೆ ಒಂದು ಸ್ವಲ್ಪ ಖಾರದ ಹುಡಿನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ನಾವು ಆವಾಗಲೇ ಮ್ಯಾರಿನೇಟ್ ಮಾಡ್ಕೊಂಡಿರುವಂಥ ಚಿಕನ್ನ ಇದ್ರ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಕೋಲ್ಡ್ ನೀರಿನಲ್ಲಿ ಚಿಕನ್ನ ಮುಳುಗಿಸ್ಬಿಟ್ಟು ಮತ್ತೆ ನಾವು ಹಿಟ್ಟಿನಲ್ಲಿ ಹಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಕೋಲ್ಡ್ ನೀರಲ್ಲಿ ಮುಳುಗಿಸ್ಬಿಟ್ಟು ಮತ್ತೆ ಹಿಟ್ಟಿನಲ್ಲಿ ಹಾಕ್ಬಿಟ್ಟು ನಾವು ಫ್ರೈ ಮಾಡ್ಕೊಬೇಕು. ಈ ಥರ 2 ಸಲ ಹಿಟ್ಟಿನಲ್ಲಿ ಅದ್ದಿ ನೀರಿನಿಂದ ತೆಗೆದು ಫ್ರೈ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಅನಿಸುತ್ತೆ. ಇದನ್ನು ತಿನ್ನೋದಕ್ಕೆ ನಾವು ಚಟ್ನಿನಲ್ಲಾದರೂ ಈ ಖಾರವಾದ ಕಾಯಿ ಚಟ್ನಿನಲ್ಲೂ ತಿನ್ಕೋಬೋದು, ಸೂಪರಾಗಿರುತ್ತೆ.